ನಮಸ್ಕಾರ. ಸದಾನುಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನನ್ನ ಮೇಲೆ ಹಲ್ಲೆ ಆಯಿತು, ಆದರೆ ಟಿ ವಿ ಅವ್ರು ಯಾಕೆ ಮೌನ ಇದ್ದರು? ಅವ್ರು ಯಾಕೆ ಪ್ರತಿಕ್ರಿಯೆ ನೀಡಲಿಲ್ಲ? ಬಂದು ಯಾಕೆ ಶೂಟಿಂಗ್ ಮಾಡ್ಕೊಳ್ಳಿ ಅಂತಂದರೆ ಅವರು ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ದಿನಪತ್ರಿಕೆಯವರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು. ಯೂಟ್ಯೂಬ್ದವರು ಅವರು ಕೂಡ ವರದಿ ಮಾಡಲಿಲ್ಲ. ಭಾಳ ಆಶ್ಚರ್ಯದು. ಯಾಕೆ ಮಾಡಿಲ್ಲ ಅಂದರೆ ಇವರು ಎಲ್ಲರ ವಿರುದ್ಧವಾಗಿ, ಅಂದರೆ ಸತ್ಯ ವರದಿಯನ್ನು ನಾವು ಮಾಡಿದ್ದೇವೆ, ಅದಕ್ಕೆ ಇವರು ಬಂದಿಲ್ಲ. ಆದರೆ ಬೆಂಗಳೂರಿನವರು ಲೈವ್ದಲ್ಲಿ ತೊಗೊಂಡ್ರು 8-10 ಜನ. ನಿನ್ನೆ ಮೊನ್ನೆ ಏನಾಗಿದೆ ಅಂತೇಳಿ ಬೆಂಗಳೂರವ್ರು ಕೇಳಿದ್ರು. ಇಲ್ಲೇ ಅವರಿಲ್ಲ. ಯಾಕೆ? ಮಂತ್ರಿಗಳು ನಿಮಗೆ ಏನಾದರೂ ಹೋಗಬೇಡ ಅಂತಂದ್ರೇನು? ಇಲ್ಲ. ಒಬ್ಬ ಹಿರಿಯ ಪತ್ರಕರ್ತ ನಾನು. ಇಡೀ ಸಮಾಜ ಸೇವೆಯನ್ನು 35 ವರ್ಷ ಮಾಡ್ಕೊಂಡು ಬಂದೇನೆ. ಇಲ್ಲಿ ಘಟನೆ ಯಾರ ಮೇಲೆ ಆಗಿದೆ? ನಮ್ಮ ಮೇಲೆ ಹಲ್ಲೆ ಆಗಿದೆ. ಪ್ರಜಾಪ್ರಭುತ್ವ ಮೇಲೆ ಹಲ್ಲೆ ಆಗಿದೆ. ಅದು ನನ್ನ ಮೇಲೆ ಅಲ್ಲ. ಭಾಳ ಸಲ ಇದ್ದೇವೆ ನಾವು. ಪ್ರಜ್ಞಾವಂತರು ಸುಮ್ಮಿದ್ದಾರೆ. ಕನ್ನಡ ಚಳವಳಿಗಾರರು ಬರೀ ಭಾಷಣ ಮಾಡ್ತಾರೆ. ಅವರು ಬರೀ ಭಾಷಣ. ಒಂದು ಮನೆಯೂ ಕೊಡೋಕ್ಕಾಗಿಲ್ಲ ನಿಮಗೆ. ಎಲ್ಲ 10 ತಾಲೂಕು ಕೇಳ್ತೇವೆ ನಾವು, 15 ತಾಲೂಕು ಕೇಳ್ತೇವೆ. ನೀವು ಕೇವಲ ಫೋನ್ ಮಾಡೋದು, ನಾವು ಎಲ್ಲ ನಿಮ್ಮ ಹಿಂದಿದೆ ಅಂತ ಅನ್ನೋದು. ಡೊಂಗಿತನ ಬಿಟ್ಟುಬಿಟ್ಟಿರ್ತಾನೆ. ತಹಶೀಲ್ದಾರ್ ಇದ್ದಾನೆ, ತಹಶೀಲ್ದಾರ್ಗೆ ನೀವು ಮನವಿ ಕೊಡಬೇಕು. ಆ ಆರೋಪಿಗಳನ್ನು ಬೇಗನೆ ಹಿಡಿಬೇಕು. ಆರೋಪಿ ಹಿಂದೆ ಇದ್ದಂಥ ಏನು ವ್ಯಕ್ತಿ ಇದ್ದಾನೆ, ಅಥವಾ ಯಾವುದೋ ಪಕ್ಷ ಇದೆ, ಅಥವಾ ಯಾವನೋ ಒಬ್ಬ ಇದ್ದಾನೆ ಅಕ್ರಮ ಚಟುವಟಿಕೆ ಮಾಡೋಣ, ಯಾವ ಇರಲಿ, ಅವನನ್ನು ಯಾಕೆ ಬಂಧಿಸಿಲ್ಲ ಇನ್ನೂ? ನಾವು ಕೇಳ್ತೇವೆ, ನೀವು ಕೇಳಬೇಕು. ಆ 3 ಯುವಕರಿಗೆ ದುಡ್ಡು ಕೊಟ್ಟಿದ್ದಾರೆ ಅವರು ಹೊಡೆ ಅಂಥೇಳಿ. ನೀವು ಮಾಡಿದ್ರಿ, ಏನು ಮಾಡಿದ್ರಿ? ಮೌನ ಇದ್ರಿ. ಮೌನದ ಅರ್ಥ ಏನು? ನಾವು ನಿಮ್ಮ ಜೊತೆ ಇಲ್ಲ ಅಂತ. ಮತ್ತು ನಾವು ನಿಮ್ಮ ಜೊತೆ ಇಲ್ಲ. ಈಗ ನಿಮ್ಮ ಟಿ ವಿಯನ್ನು ಯಾರು ನೋಡ್ತಾರೆ? ನಿಮ್ಮ ಬ್ರೇಕಿಂಗ್ ನ್ಯೂಸನ್ನು ಯಾರು ನೋಡ್ತಾರೆ? ಪತ್ರಿಕೆಗಳು ಕೊಡ್ತಾನ ಮೌಲ್ಯವನ್ನು ಕಳೆದುಕೊಂಡೆ. ಸುಮ್ಮನೆ ಒಂದು ಪತ್ರಿಕೆ ತೆಗೆದು 100 ಪ್ರಿಂಟ್ ಮಾಡೋದು. ಹುಬ್ಬಳ್ಳಿ, ಗದಗ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಬಾದಾಮಿ ಅಂತ ಇವರು ಪತ್ರಿಕೆ ಏನೋ ಸರ್ಕ್ಯುಲೇಷನ್ ಏನೂ ಇಲ್ಲ. ಸರ್ಕಾರ ಲೂಟಿ ಮಾಡೋದು. ಇದನ್ನು ಕೂಡ ನಾವು ವರದಿ ಮಾಡಿದ್ದು. ಹೀಗಾಗಿ ಅವ್ರು ಯಾಕೆ ನಮ್ಮ ವಿರುದ್ಧ ಮಾಡ್ತಾರೆ? ಇನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅವ್ರು ಲೂಟಿ ಗ್ಯಾಂಗದ ಲೀಡರ್ ಕೈಯಾದ ಹೋಗಿಬಿಟ್ಟಿದೆ. ಯಾವುದೋ ಸಂಸ್ಥಾನ ಹೋಗಿಬಿಟ್ಟಿದೆ. ಪ್ಲಾಟ್ ಏಜೆಂಟ್ ಕಡೆ ಹೋಗಿಬಿಟ್ಟಿದೆ. ಮತ್ತು ನೀವೇನು ಮಾಡೋರು? ನೀವು ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಾವು ವರದಿ ಮಾಡಿದ್ದು. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟದವರು ಅವರು ಸ್ವಯಂ ದೂರು ದಾಖಲಿಸ್ಕೊಂಡಿದ್ದಾರೆ, ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಆದರೆ ಯಾವ ಆರೋಪಿನ ಹಿಡಿದಾರೆ, ಇನ್ನೂ ಹಿಡ್ದಾರೋ ಇಲ್ಲೋ ಅದು ಬೆಳಕಿಗೆ ಬರಬೇಕಲ್ಲ. ಅದು ಬಂದಿಲ್ಲ. ಇವ್ರು ಹಿಂದೆ ಯಾರಿದ್ದಾರೆ ಆ ಹುಡುಗರನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಅವರು. ನೀವು ಎನ್ಕ್ವೈರಿ ಮಾಡೋಂಗಿಲ್ಲ, ಯಾಕಂದರೆ ಹಿಂದಿನ ವ್ಯಕ್ತಿಗಳ ಪ್ರಭಾವಿ. ಒಟ್ಟಾರೆ ಇದು ಹೋರಾಟ ಮುಂದುವರಿಬೇಕು. ನಾವು ಅನ್ಕ ಬಿಡೋಂಗಿಲ್ಲ. ಯಾರು ಬಿಟ್ಟರೆ ನಾವು ಬಿಡೋಂಗಿಲ್ಲ. ಡಿಪಾರ್ಟ್ಮೆಂಟ್ ಯಾವ ರೀತಿ ಹಾದಿ ಹಿಡಿತಾ ಇದೆ ಆ ಹಾದಿ ನೋಡತ್ತೇವೆ ನಾವು. ಏನು ಮಾಡತ್ತಾರಪ್ಪ ಇವರು? ಯಾವ ವಿಚಾರದಲ್ಲಿ ಇವರು ಮೌನಿದ್ದಾರೆ? ಯಾಕೆ ಮೌನಿದ್ದಾರೆ? ಇನ್ನು ಕನ್ನಡ ಸಂಘಟನೆಗಳು ನಾವು ಕೇಳ್ತೇವೆ. ನಾವು ಅಶೋಕ್ ಚಂದ್ರಿ ಅವ್ರು ಕೇಳ್ತಾರೆ, ನೀವು ಎಂಥದಕ್ಕೋ ಮನವಿ ಕೊಡ್ತಾರೆ, ಸಂಬಂಧ ಇಲ್ಲದಕ್ಕೆ ನಮ್ಮ ಮನವಿ ಕೊಡ್ತಾರೆ. ಕನ್ನಡ ಪರ ಚಳವಳಿ 30 ವರ್ಷದಿಂದ ನಾವು ಮಾಡಿದ್ದೇವಲ್ಲ. ನೀವಿದ್ರಿ, ತಿಪ್ಪೇಸ್ವಾಮಿನ ಇದ್ದಾರೆ, ಹಂಪೋಳಿ ಇಲ್ಲ, ಗೆವಾರಿ ಇಲ್ಲ. ಆದರೆ ನಿಮ್ಮ ಜೊತೆ ಇದ್ದುಲ್ಲ ನಾವು. ಮಹಾದೇವ್ ಟೋಪನವ್ರ ಜೊತೆ ಇದ್ದು, ನಂತರ ಉಮಾದೇವಿ ಟೋಪನವ್ರ ಜೊತೆ ಇದ್ದು, ಸಿ ಕೆ ಜೋರಾಪುರ ಕೇಳ್ರಿ, ನಾಡ ಹಬ್ಬದ ಚಾಲುಕ್ಯ ಯುವಕ ಸಂಘ ಕೇಳ್ರಿ, ಮಠಗಲ್ಲಿದ್ದು ದೊಡ್ಡ ಪ್ರಮಾಣ 20-25 ವರ್ಷದಿಂದ ನಾವು ಮಾಡ್ಕೊತ ಕೂತಿದ್ದೇವೆ. ಪ್ರತಿಯೊಂದು ರಾಜ್ಯೋತ್ಸವದಲ್ಲಿ ನಾವು ಮುಂದಿರ್ತಿದ್ದು. ನಾವು ನಾಡ ಏನು ದೇವಿದಾಳ ಮೆರವಣಿಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದು. ಅಂದರೆ ಇವರು ಕೂಡ ಮೌನ. ಅಂದರೆ ನಮ್ಮ ಪರವಾಗಿ ಯಾರನ್ನಿಲ್ಲ. ಅವರು ಕೇವಲ ಒಂದು ಫೋನ್ ಐ ಆಮ್ ವಿತ್ ಯು ಅಂತ ಹೇಳ್ತಾನೆ. ಯಾರು? ಅನಿಲ್ ಪೋದ್ದಾರ. ಐ ಆಮ್ ವಿತ್ ಯು ಅಂತ ಒಂದು ಸ್ಟೇಟ್ಮೆಂಟ್ ಇಲ್ಲ, ಏನೂ ಇಲ್ಲ. ಸಂಘಟನೆಗಳ ಸ್ಟೇಟ್ಮೆಂಟ್ ಇಲ್ಲ, ಹೋರಾಟಗಾರ ಸ್ಟೇಟ್ಮೆಂಟ್ ಇಲ್ಲ. ಮತ್ತು ದಲಿತ ಸಂಘಟ ಸಮಿತಿಯವರು ಅವ್ರು ಯಾಕೆ ಕೊಡ್ತಾರೆ? ಅವರು ಕೊಡೋಂಗಿಲ್ಲ. ಎಲ್ಲರೂ ಸ್ವಾರ್ಥಿಗಳೇ. ಸಮಾಜ ಪರವಾಗಿ ನಾವು ದುಡಿತಾ ಇದ್ದೇವೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ನೋಡೋರು ಸುಮ್ಮನೆ ಇದ್ದಾರೆ, ಮೌನ. ಈ ಮೌನವನ್ನು ಮುರಿರಿ. ಇವತ್ತಿಂದ ನಾಳೆಯಿಂದ ಏನೇನು ತಹಶೀಲ್ದಾರ್ ಆಫೀಸ್ಗಳೇ ಏನಿದಾವೆ ಅಲ್ಲಿ ತಹಶೀಲ್ದಾರದ ಅಲ್ಲಿ ಮನವಿ ಕೊಡುವಂಥ ಪ್ರಯತ್ನ ಮಾಡಿರಿ. ಯಾಕಂದರೆ ಸಮಾಜದ ಮೇಲೆ ಹಲ್ಲೆ ಆಗಿದೆ, ಸಂವಿಧಾನದ ಮೇಲೇನೇ ಹಲ್ಲೆ ಆಗಿದೆಲ್ಲ. ಮತ್ತು ದುಷ್ಟ ಶಕ್ತಿಗಳು ಏನು ಬಂದ್ ಮಾಡೋದು ಬೇಡ, ಅವ್ರಿಗೆ ಹಾಗೆ ಬಿಟ್ಬಿಡೋಣ. ಮತ್ತು ಸಮಾಜ ಕೆಟ್ಟಿದೆ, ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಯಾಕೆ? ಪೊಲೀಸರು ಹೇಳ್ತಾರೆ ಸಮಾಜ ನಮ್ಮ ಜೊತೆ ಇಲ್ಲಪ್ಪ. ಒಂದು ಯಾವುದೋ ಘಟನೆ ನಡೆದಿರ್ತೈತಿ, ಅಲ್ಲಿ ಪಂಚರ್ ಕೊಡೋಂಗಿಲ್ಲ, ಎಲ್ಲ ನೋಡಿರ್ತಾರೆ, ನಾ ಸಹಿ ಇಲ್ಲ, ನೀ ಸಹಿ ಇಲ್ಲ. ಮತ್ತು ಪೊಲೀಸರು ಏನು ಮಾಡೋರು? ಅವರು ಅಸಹಾಯಕರನ್ನ ನಾವು ಅವ್ರ ಮೇಲೆ ಗೋಬಿ ಕೊಡಿಸೋದಲ್ಲ. ಸಮಾಜದಲ್ಲಿದ್ದಂಥ ಏನು ವ್ಯಕ್ತಿಗಳಿದ್ರೆ ನೀವು ಕೂಡ ಧ್ವನಿಗೂಡಿಸ್ಬೇಕು. ಧ್ವನಿಗೂಡಿಸಿಲ್ಲ ಅಂದರೆ ನಾವು ಧ್ವನಿಯನ್ನು ನಾವು ಬಂದ್ ಮಾಡ್ತೇವೆ, ಗಟ್ಟಿ ಧ್ವನಿನ ಬಂದ್ ಮಾಡ್ತೇವೆ. ನಿಮ್ಗೆ ಯಾರು ಹೇಳ್ತಾರೆ ನೋಡೋಣ, ಸಮಾಜದ ಅಂಕು ಡೊಂಕನ್ನು ಯಾರು ಹೇಳ್ತಾರೆ ನೋಡೋಣ. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.